ಎಲ್ಲರೂ ಸ್ನಾನ ಮಾಡ್ಕೊಂಡು ರೂಮ್ ಕೆಳಗಡೆ ಇದ್ದಂಥ ಹೋಟ್ಲಿಗೆ ಬಂದ್ವಿ ತಿಂಡಿ ಮಾಡೋಕ್ಕೆ. ಒಂದು ರೈಸ್ ಬದಿಗೆ ಎಷ್ಟು ಗೊತ್ತಾ? 80 ರೂಪಾಯಿ. ಅದೇ ಈ 80 ರೂಪಾಯಿಗೆ ನಮ್ಮ ಕಡೆ ಒಬ್ಬರಲ್ಲ ಇಬ್ಬರು ಆರಾಮಾಗಿ ತಿಂಡಿ ಮಾಡ್ಬೋದಿತ್ತು ಹೊಟ್ಟೆ ತುಂಬ. ಜೊತೆಗೆ ಒಂದು ವಡೆ ಅಥವಾ ಬಜ್ಜಿನೂ ಕೊಡ್ತಿದ್ರು. ಇಲ್ಲಿ 80 ರೂಪಾಯಿಗೆ ಏನೇನು ಇಲ್ಲ, ಬರೀ ಒಂದು ರೈಸ್ ಮಾತ್ರ ಅಷ್ಟೇ. ಆ ರೈಸ್ ಬಾತ್ ಹೆಂಗೈತೆ ಗೊತ್ತಾ? ಇಲ್ಲಿ ತೋರಿಸ್ತೀನಿ. ಇದೇ ಆ ರೈಸ್ ಬಾತು. ಹೋಟ್ಲುಗಳು ನೋಡೋಕೆ ತುಂಬ ದೊಡ್ಡದಾಗವ ಅಷ್ಟೇ, ತಿಂಡಿ ಮಾತ್ರ ಟೇಸ್ಟು ಅಷ್ಟರಲ್ಲೇ. ಅದೇ ತಳ್ಳೋ ಗಾಡಿಗಳಲ್ಲಿ ಟೇಸ್ಟು ಸಕ್ಕತ್ತಾಗಿರ್ತದ, ಇದಾಗ ರೇಟು ಕಮ್ಮಿ ಇರ್ತದೆ. ದಯವಿಟ್ಟು ನೀವು ಈ ಕಡೆ ಬಂದಾಗ ಇಂಥ ದೊಡ್ಡ ಹೋಟ್ಲುಗಳಿಗೆ ತಿಂಡಿ ಮಾಡೋಕ್ಕೆ ಹೋಗಲೇಬೇಡಿ, ಸುಮ್ಮನೆ ದುಡ್ಡು ವೇಸ್ಟು. ತಿಂಡಿ ಮಾಡ್ಕೊಂಡು ಇವಾಗ ದೇವರ ದರ್ಶನ ಕಡೆ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಜನಗಳಿದ್ದಾರೆ, ಹೆವಿ ಜನ. ನೀವಾರಮ್ಮ ತಿಂಡಿ ಆಯ್ತಾ? ಹಾಂ. ಅಂತೂ ಇಂತೂ ಫೈನಲ್ ಆಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ದೇವಾಲಯ ಹತ್ರ ಬಂದಿದ್ದೀವಿ. ಇದೇ ನೋಡ್ಕೊಳ್ಳಿ, ಕೈ ಮುಕ್ಕೊಳ್ಳಿ. ಇವಾಗ ನಾವೆಲ್ಲ ಒಳಗಡೆ ಹೋಗಬೇಕು. ಒಳಗಡೆ ಹೋದಾಗ ಎಲ್ಲನೂ ತೋರ್ಸೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ, ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ತೋರಿಸ್ತೀನಿ. ದೇವ್ರನ್ನಂತೂ ತೋರ್ಸೋಕ್ಕಾಗೋದಿಲ್ಲ, ಯಾಕಂದರೆ ಎಲ್ಲೂ ಬಿಡೋದಿಲ್ಲ ದೇವ್ರುಗಳನ್ನ ತೋರಿಸೋದಕ್ಕೆ. ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ದರ್ಶನ ಮಾಡೋದಕ್ಕೆ ನಿಂತಿರೋದು, ರಾಯರ ದರ್ಶನಕ್ಕೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ ಕ್ಯೂ, ಇದೆಲ್ಲ ದರ್ಶನ ಮಾಡಕ್ಕೆ ನಿಂತಿರೋದು. ತುಂಬಾ ಒಂದು 2 ರಿಂದ 3 ಅವರ್, 3 ರಿಂದ 4 ಅವರ್ ತನಕ ವೆಯ್ಟ್ ಮಾಡಬೇಕು ದರ್ಶನ ಮಾಡೋದಕ್ಕೆ. ನಾವಿಲ್ಲಿಂದ ನಮ್ಮ ಮೈಸೂರು ಹೋಗೋದಕ್ಕೆ 12 ಅವರ್ ಜರ್ನಿ ಆಗುತ್ತೆ. ಹಂಗಾಗಿ ನಾವು ಬೇಗನೆ ಹೊರಡಬೇಕು. ಅದಕ್ಕೆ ಟಿಕೆಟ್ ತಗೊಂಡೆ ಬೇಗ ದರ್ಶನ ಮಾಡ್ಕೊಂಡು ಹೊರಡ್ತೀವಿ. ಇಲ್ಲಿ ನೋಡಿ, ಇದೆಲ್ಲ ಕ್ಯೂ ಅಲ್ಲಿಂದ. ಇಲ್ಲೆಲ್ಲ ಇನ್ನು ಒಳಗಡೆನೂ ಐತೆ. ಯಾರೋ ನಮ್ಮ ಅಭಿಮಾನಿದವ್ರುಗಳು ಕರೆದ್ರಂತೆ, ಹಾಯ್ ಮಾಡಿದ್ರೆ. ಹಾಯ್ ಸರ್, ತಿಂಡಿ ಮಾಡಿದ್ರಾ? ಆಯ್ತು. ಥ್ಯಾಂಕ್ ಯು ಸೋ ಮಚ್. ಈಗ ನೋಡ್ತಾ ಇರಿ, ಖುಷಿಯಾಗಿರಿ. ಮಂತ್ರಾಲಯದಲ್ಲೂ ನಮ್ಮ ಅಭಿಮಾನಿ ದೇವರುಗಳಿದ್ದಾರೆ, ತುಂಬಾನೇ ಖುಷಿ ಆಗ್ತಾ ಇದೆ. ಪ್ರಸಾದ್ ಹೇಳ್ಬೇಕು ಸರ್. ಇಲ್ಲ ಪರವಾಗಿಲ್ಲ. ನಾನು ನೈಟ್ ಬಂದು. ಓಕೆ, ಸೊ ಥ್ಯಾಂಕ್ ಯು. ಈಗ ನೋಡ್ತಾ ಇರಿ, ನಗ್ತಾ ಇರಿ. ಯಾವ್ರು ನಿಮ್ದು? ನಮ್ಮ ವಿಡಿಯೋಗೆ ಅಲ್ಲೆಲ್ಲ ನೋಡ್ತೀರಾ? ಇದೆಲ್ಲ ಕ್ಯೂವೇನೆ ಒಳಗಡೆ ಹೋಗ್ತಿರೋದು ದರ್ಶನ ಮಾಡೋದಕ್ಕೆ. ಸಿಕ್ಕಾಪಟ್ಟೆ ದೊಡ್ಡದಿದೆ ಒಳ್ಳೆ ದೇವಸ್ಥಾನ. ಫೈನಲ್ ಆಗಿ ಇವಾಗ ನಾವು ರಾಯರ ದರ್ಶನಕ್ಕೆ ಟಿಕೆಟ್ ತಗೊಂಡು ಕ್ಯೂನಲ್ಲಿ ನಿಂತಿದ್ದೇವೆ. ಟಿಕೆಟ್ ಪ್ರೈಸ್ ಬಂದು ಒಬ್ಬರಿಗೆ 300 ರೂಪಾಯಿ. ನೀವೇನಾದರೂ ಒಟ್ಟಿಗೆ ತಗೊಳ್ತು ಅಂದರೆ 4-5 ಜನ ಏನಾದರೂ ಒಟ್ಟಿಗೆ ತಗೊಳಿದ್ರೆ ಒಬ್ಬರಿಗೆ 250 ರೂಪಾಯಿ ಆಗುತ್ತೆ. ನೀವು ಒಟ್ಟಿಗೆ ತಗೊಳ್ಳೋದೇ ಬೆಟರು. ನಮ್ಮ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ ಹಾಗೂ ಇನ್ನೂ ಮುಂತಾದ ದೇವಾಲಯಗಳಲ್ಲಿರುವಂತಹ ಪದ್ಧತಿಗಳು ಇಲ್ಲೂ ಇದೆ. ದೇವರ ದರ್ಶನ ಮಾಡಬೇಕು ಅಂತಂದರೆ ಹುಡುಗರು ಶರ್ಟು ಮತ್ತು ಬನಿಯನ್ಗಳನ್ನು ತೆಗಿಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ, ಆ ಕಡೆಯಿಂದ ಬರ್ತಾ ಇರೋರೆಲ್ಲ ಕ್ಯೂವಲ್ಲಿ ಬರ್ತಾ ಇರೋರು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವಿವಾಗ ಒಳಗಡೆ ಬಂದಿದ್ದೀವಿ. ಇಲ್ಲಿ ತನಕನೂ ಕ್ಯಾಮ್ರಾ ಆನ್ ಮಾಡ್ಕೊಂಡು ಬಂದಿದ್ದೀನಿ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಯಾವನ ಕೂಗ್ಬಿಟ್ನಾಗಲ್ಲ. ರಾಯರ ದರ್ಶನ ಮಾಡ್ಕೊಂಡು ಇವಾಗ ಹೊರಗಡೆ ಬಂದ್ವಿ. ನೀವೇ ನೋಡಿದ್ರಲ್ಲ, ಒಳಗಡೆ ಫೋಟೋ ಆಗಲಿ ವಿಡಿಯೋಗಳಾಗಲಿ ತಗೊಳ್ಳೋ ಆಗಿಲ್ಲ. ಯಾರೋ ಕ್ಯಾಮ್ರಾನ ಆಫ್ ಮಾಡಿ ಅಂತ ಹೇಳ್ಬಿಟ್ರು. ನಾನು ನಿಮಗೆ ರಾಯರನ್ನ ತೋರಿಸೋದಕ್ಕಾಗಲಿಲ್ಲ,
ಅದಕ್ಕೆ ನಾವೇ ರಾಯರನ್ನ ನೋಡಿಕೊಂಡು ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಬಂದಿದ್ದೀವಿ. ಆ ರಾಘವೇಂದ್ರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ದರ್ಶನ ಮಾಡಿ ಮಂತ್ರಾಕ್ಷತೆಯನ್ನು ಹಾಕಿಸ್ಕೊಂಡು ಇವಾಗ ಇಲ್ಲಿ ಒಂದ್ಗಳಿಗೆ ಕೂತಿದ್ದೀವಿ. ಬೈಕ್ ಹಾಕತ್ತಿದ್ದೀನಿ, ಒಂದು ನಿಮಿಷ ಹಾಕೋ ಅದೇನು ಹೇಳಪ್ಪ ಮೈಕ್ ಹಾಕೊಂಡು ಈಗ. ರಾಯ ದರ್ಶನ ಮಾಡ್ಕೊಂಡು ತೀರ್ಥ ಇಸ್ಕೊ ಕುಡ್ಕೊಂಡು ಬಂದು ಕೂತೀನಿ ಈಗ. ನಾನು ಅದನ್ನೇ ಹೇಳೋದು. ಇಲ್ಲಿಂದ ಈಗಿಂದ ನೋಡಿ ಅಲ್ಲಿ 916 ಚಿನ್ನದ ಮನೋ ಎಲ್ಲಿಗೆ ಹೋಯ್ತಾ ಇರೋದು? ಇಷ್ಟು ಜನಲ್ಲಿ ಹೆಂಗ್ಲ ಹೋಗೋದು? ಹೆವಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಊಟಕ್ಕೆ ತುಂಬಾ ಕ್ಯೂ ಇದೆ. 11 ಗಂಟೆ ಇದೆ. 2 7 3 ಓಂ ಶ್ರೀ ರಾಘವೇಂದ್ರಾಯ ನಮಃ. ಅನ್ನಪೂರ್ಣ ಭೋಜನ ಶಾಲೆ ನೋಡಿ, ಎಲ್ಲ ತುಂಬಾ ಜನ ಇದ್ದಾರೆ ಒಳಗಡೆ ಪ್ರಸಾದ ಸೇವಿಸೋದಕ್ಕೆ. ನಾವು ಕೂಡ ಹೋಗ್ತಾ ಇದ್ದೀವಿ. ಇವಾಗ ಪ್ರಸಾದನ ಸೇವಿಸೋದಕ್ಕೆ ಹೋಗ್ತಾ ಇದ್ದೀವಿ. ತುಂಬಾನೇ ಕ್ಯೂ ಐತೆ ಒಟ್ಟಿನಲ್ಲಿ. ನೋಡೋಣ, ಇವಾಗ ಒಂದು ಕ್ಯೂ ಮುಗಿದೈತೆ. 25 35 ಕಾಣಿ. 1:20 ಡಬಲು ತ್ರಿಬಲು ಎಲ್ಲ ಆಯ್ತು. ಇವಾಗ ಸಿಂಗಲ್ ಲೈನ್. ಸಿಂಗಲ್, ನಾನು ಸಿಂಗಲು, ಕ್ಯೂ ಸಿಂಗಲು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪಾಯಸ ಅಲ್ಲಿ ನೋಡಿ, ಕಾಣ್ತಾ ಇದೆಯಾ ಊಟ ಮಾಡ್ತಾ ಇರೋದಲ್ಲಿ? ಒಳಗಡೆ ಕಿಟಕಿ ಒಳಗಡೆ ಅಲ್ಲಿ ಮಾಡ್ತಾ ಇದಾರೆ ಊಟನ. ಎಂಟ್ರಿ ಆದ್ವಿ ಒಳಗಡೆ. ಎಂಟ್ರಿ ಆದ್ವಿ. ಗೊತ್ತಿಲ್ಲ ಕಮ್ಮನು. ತುಂಬಾ ಸುಸ್ತಾಗ್ಬಿಟ್ಟೈತೆ. ಬಫೆ ಸಿಸ್ಟಮ್ ಊಟವನ್ನು ಕೊಡ್ತಾ ಇದ್ದಾರೆ. ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಹೋಗೋಣ, ಚೆನ್ನಾಗಿದ್ದೀವಿ. ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀರಾ? ಥ್ಯಾಂಕ್ ಯು. ಊಟ ಮಾಡಿದ್ರಾ? ಹೋಗೋಣ, ಮಾಡಿದ್ವಿ. ನೀನು ಇಷ್ಟು ಲೇಟ್ ಆಗಿ ಬಂದ್ಬಿಟ್ಟಿದ್ದೀರಾ ಊಟಕ್ಕೆ? ಮುದ್ದೋಗ ಟೈಮ್ ಆಗೋಯ್ತು ಬ್ರೋ. ಇಲ್ಲಿ ಪರವಾಗಿಲ್ಲ, ನಮ್ಮ ದರ್ಶನ ಮಾಡಿದ್ರೆ ಲೇಟ್ ಆಗೋಯ್ತು. ನೀವು ಬಂದಿದ್ದೀವಿ ಅಂತ ಹೋದಾಗಿರ ಅಲ್ಲೇ ಬಿಡಿಸ್ಕೊಡ್ಬೇಕು. ನಾನು ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ಥ್ಯಾಂಕ್ ಯು. ಇಲ್ಲಿ ಪರವಾಗಿಲ್ಲ. ಅವಾಗಲೇ ನೋಡಿ ನಿಮ್ಮನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಮನ್ನ ಗೊತ್ತಾಯ್ತು ನೀವೇ ಅಂತ. ಥ್ಯಾಂಕ್ ಯು. ಕರೆಕ್ಟಾಗಿ ಮುಗಿಯೋ ಟೈಮಿಗೆ ಬಂದಿದ್ದೀವಿ. ಊಟ ಲೇಟ್ ಆಗಿದ್ರೆ ಮಿಸ್ ಆಗ್ಬಿಡ್ತಿತ್ತು. ಅನ್ನೋದು ಋಣ ಸಿಗ್ಬೇಕು ಅಂತ ಪಕ್ಕ ಸಿಗುತ್ತೆ ನಾವೆಲ್ಲೇ ಇದ್ರು. ರೈಸ್ ಐತೆ, ಸಾಂಬಾರ್ ಖಾಲಿ ಆಗೈತೆ, ಅದಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ.
ಸಾಂಬಾರ್ ಇದ್ದಿರೋಷ್ಟೊತ್ತಿಗೆಲ್ಲ ಬಡ್ದು ಬಾಯಿಗೆ ಹಾಕಿರ್ತಿದ್ವಿ. ಸಾಂಬಾರೇ ಇಲ್ಲ, ಖಾಲಿ ಖಾಲಿ, ಎಲ್ಲ ಖಾಲಿ. ಕೇರ್ನಗರದವರ? ನಮ್ದು ಈ ಕಡೆ ನಂಜನಗೂಡು ಸೈಡು. ಹಾ, ನೀವು ಊಟ ಮಾಡಿದ್ರಾ? ಇಲ್ಲ ಇಲ್ಲ ಪರವಾಗಿಲ್ಲ, ಹಾಕ್ಸ್ಕೊತೀನಿ ಆಮೇಲೆ ಬೇಕು. ನಾನು ಚೆನ್ನಾಗಿದ್ದೀನಿ. ರಾಯರ ದರ್ಶನನೂ ಮಾಡಾಯ್ತು, ತಗೊಂಡಾಯ್ತು. ಪ್ರಸಾದನೂ ತಿಂದು ಆಯ್ತು, ಎಲ್ಲ ಮುಗೀತು. ಇವಾಗ ಹೊರಡ್ತಿದೀವಿ ನಾವು ರೂಮ್ ಕಡೆ. ರೂಮ್ಗೆ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಿಡು 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 ಕದ್ದು ಕದ್ದು ನೋಡೋದನ್ನ. ಟ್ರೈನು 12 ಗಂಟೆ 12 ಕಾಲಿಗೆ ಅಂತ ಹೇಳ್ತಾ ಇದ್ರು. ಅಲ್ಲಿ ತನಕ ರೆಸ್ಟ್ ಮಾಡ್ಕೊಂಡು ಹೊರಡ್ತೀವಿ. ಹಾ ಪ್ರಸಾದ್ ಜಾಕಿ. ಎಲ್ಲ ಮುಗೀತು, ಇವಾಗ ಹೊರಡ್ತಾ ಇರೋದೆ. ಮಂತ್ರಾಲಯ ಮಾತ್ರ ಮಸ್ತಾಗೈತೆ. ಮಸ್ತಾಗೈತೆ. ಮತ್ತೆ ಸಿಗೋಣ ಟ್ರೈನಲ್ಲಿ. ಬಾಯ್. ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ರೂಮಿಂದ ಚೆಕ್ಔಟ್ ಆಗಿ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಪಯಣ ಮೈಸೂರು ಕಡೆ. ರೈಲ್ವೆ ಸ್ಟೇಷನಿಂದ ಮೈಸೂರು ಕಡೆ. ರೈಲ್ವೆ ಸ್ಟೇಷನ್ಗೆ 12 ಗಂಟೆಗೆ ಬಂದಿದ್ದೀವಿ. 12:15 ಬರಬೇಕಾಗಿರೋಂಥ ಟ್ರೈನು 3 ಗಂಟೆಗೆ ಬರ್ತದಂತೆ. ನಮ್ದೆಲ್ಲ ತಪ್ಪು ಅದರದೇ ಪಂಚರ್ ಆಗ್ಬಿಟ್ಟಿರ್ಬೇಕು. ಹಂಗಾಗಿ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಯಶವಂತಪುರ ಟ್ರೈನ್ಗೆ. ಅದು 1 ಗಂಟೆಗೆ ಬರುತ್ತಂತೆ. ಅಲ್ಲಿಂದ ಇನ್ನೊಂದು ಟ್ರೈನ್ ಎತ್ಕೊಂಡು ಮೈಸೂರಿಗೆ ಹೊರಟ್ಬಿಡ್ತೀವಿ ಅಲ್ಲ. ಅಲ್ಲಿಂದ ಬೈಕ್ ಎತ್ಕೊಂಡು ಜಾರಳಿಗೆ ಹೊಟ್ಕೋತೀವಿ. ಬರೀ ಕಾಯ್ದಾಗ ಹೋದ ಜೀವನದಲ್ಲಿ, ಕಾಯ್ದ ಏನೂ ಸಿಗಲ್ಲ. ట్రైన్ వస్తుంది. ట్రైన్ ಬಂತು, ಟ್ರೈನ್ ಬಂತು. ಬರೀ ಬರೀ ಮುಂದೆ ಬರೀ ಮುಂದೆ ಬರೀ ಮುಂದೆ ಮುಂದೆ ಬಾಬಾ ಮುಂದೆ 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 ಮುಂದೆ. ಇವಾಗ ನಾವು ಮೈಸೂರಿಗೆ ಬಂದಿದ್ದೇವೆ ಮತ್ತೆ ಮರಳಿ. ಇವಾಗ ನಾವು ಬೈಕ್ಗಳನ್ನ ಎತ್ಕೊಂಡು ನಮ್ಮ ಊರಿನ ಕಡೆ ಪಯಣ. ಇಲ್ಲಿಗೆ ನಮ್ಮ ಲಾಗ್ ಮುಕ್ತಾಯಗೊಂಡಿದೆ. ಬಾಯ್.